ಆರ್.ಎಸ್.ಎಸ್ ಸಂಘಟನೆ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯ ಸೇರಿದಂತೆ ದೇಶದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಪಥಸಂಚಲನವನ್ನು ಆಯೋಜನೆ ಮಾಡಿತ್ತು. ಕಳೆದ ವರ್ಷ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಥಸಂಚಲನಗಳು ನಡೆದಿದ್ದವು. ಅದರಂತೆ ಯಾದಗಿರಿ ಜಿಲ್ಲೆಯಲ್ಲಿ ಸಹಿತ ಸಾಕಷ್ಟು ಕಡೆಗಳಲ್ಲಿ ಈ ಒಂದು ಪಥಸಂಚಲನಗಳು ಆಗಿದ್ದಾವೆ. ಆದರೆ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂಥ ಇಬ್ಬರು ಶಿಕ್ಷಕರನ್ನು ಈಗ ಯಾದಗಿರಿ DDP ಅವರು ಸಸ್ಪೆಂಡ್ ಮಾಡಿರುವಂಥದ್ದು. ಅಂದರೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಹುಣಸಗಿ ಪಟ್ಟಣದಲ್ಲಿರುವಂಥ ಸರ್ಕಾರಿ ಏನು ಬಾಲಕಿಯರ ಪ್ರೌಢಶಾಲೆಯ ಶಿಕ್ಷಕರಂಥ ಗುರುರಾಜ್ ಜೋಶಿ ಮತ್ತು ಹುಣಸಗಿ ತಾಲೂಕಿನ ಕುಪ್ಪಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಅಣ್ಣ ಸಾಬ್ ದೇಶ್ಮುಖ್ ಅನ್ನುವಂಥ ಶಿಕ್ಷಕರನ್ನು ಈಗ ಯಾದಗಿರಿ DDP ಚನ್ನಬಸಪ್ಪ ಮುದೋಳ್ ಅವರು ಸಸ್ಪೆಂಡ್ ಮಾಡಿರುವಂಥದ್ದು. ಈ ಇಬ್ಬರು ಶಿಕ್ಷಕರು ಏನು ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ನಡೆದಂಥ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ಅದಾದ ಬಳಿಕ ಈ ಒಂದು ಇಬ್ಬರ ಶಿಕ್ಷಕರು ಭಾಗಿಯಾದಂಥ ಫೋಟೋಗಳು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿದ್ದವು. ಈ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು DSS ಅಂದರೆ ದಲಿತ ಸಂಘಟನೆಗಳು ಯಾದಗಿರಿ DDP ಅವರಿಗೆ ಮತ್ತು ಶಿಕ್ಷಣ ಸಚಿವರಿಗೆ ದೂರು ಕೊಡುವಂಥ ಕೆಲಸ ಮಾಡಿದರು. ಯಾಕಂದರೆ ಒಬ್ಬ ಸರ್ಕಾರಿ ಏನು ಸರ್ಕಾರದ ಅಧೀನದಲ್ಲಿರುವಂಥ ಶಾಲೆಗಳಲ್ಲಿ ಕೆಲಸ ಮಾಡುವಂಥ ಶಿಕ್ಷಕ ಈ ಒಂದು ಸಂಘಗಳಲ್ಲಿ ಅಥವಾ RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ದೂರನ್ನು ಕೊಟ್ಟಿದ್ದರು. ಅವರನ್ನು ಕೂಡಲೇ ಅಮಾನತು ಮಾಡಬೇಕಂತೇಳಿ ದೂರನ್ನು ಕೊಡುವಂಥ ಕೆಲಸ ಮಾಡಿದರು. ಆದರೆ ಇಲ್ಲಿವರೆಗೆ ಯಾವೊಬ್ಬ ಶಿಕ್ಷಕರ ಮೇಲೆ ಅಮಾನತು ಆಗಿರಲಿಲ್ಲ. ಅದಾದ ಬಳಿಕ ಏನು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಮುಖಂಡರು ನೇರವಾಗಿ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರಂಥ ಪ್ರಿಯಾಂಕ ಖರ್ಗೆ ಅವರಿಗೆ ದೂರನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಈ ರೀತಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಇಬ್ಬರು ಶಿಕ್ಷಕರು RSS ನಡೆಸಿರುವಂಥ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ದೂರನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಪ್ರಿಯಾಂಕ ಖರ್ಗೆ ಅವರು ನೇರವಾಗಿ ಶಿಕ್ಷಣ ಸಚಿವರಿಗೆ ಈ ರೀತಿ ನಿಮ್ಮ ಇಲಾಖೆಯ ಇಬ್ಬರು ಶಿಕ್ಷಕರು RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಅವರ ವಿರುದ್ಧ ಪರಿಶೀಲನೆ ನಡೆಸಿ ಕ್ರಮಕ್ಕೆ ಮುಂದಾಗಿದೆ ಅಂತೇಳಿ ಒಂದು ಪತ್ರವನ್ನು ಬರೀತಾರೆ. ಅದಾದ ಬಳಿಕ ಶಿಕ್ಷಣ ಸಚಿವರಂಥ ಮಧು ಬಂಗಾರಪ್ಪನವರು ನೇರವಾಗಿ ಯಾದಗಿರಿ DDP ಅವರಿಗೆ ಏನೋ ಸೂಚನೆಯನ್ನು ಕೊಡ್ತಾರೆ. ಈ ರೀತಿ ಯಾದಗಿರಿ ಜಿಲ್ಲೆಯ ಇಬ್ಬರು ಶಿಕ್ಷಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ದೂರು ಬಂದಿದೆ. ಆ ಶಿಕ್ಷಕರಿಗೆ ನೋಟಿಸ್ ಕೊಡಬೇಕು, ಯಾವ ಕಾರಣಕ್ಕೆ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಶಿಕ್ಷಣ ಸಚಿವರು ಆದೇಶವನ್ನು ಮಾಡ್ತಾರೆ. ಅದಾದ ಬಳಿಕ ಯಾದಗಿರಿ DDP ಅವರು ಇಬ್ಬರು ಶಿಕ್ಷಕ ಗುರುರಾಜ್ ಜೋಶಿ ಮತ್ತು ಅಣ್ಣ ಸಾಬ್ ದೇಶ್ಮುಖ್ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸ ಮಾಡ್ತಾರೆ. ಈ ರೀತಿ ಅಂದರೆ ನೋಟಿಸ್ ಕೊಟ್ಟು ಆ ಒಂದು ನೋಟಿಸಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ, ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು, ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದ ಸಂಘ ಸಂಸ್ಥೆಗಳ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು. ಮತ್ತು ನೀವು ಇಬ್ಬರು ಈ ರೀತಿಯ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದೀರಿ, ಯಾವ ಕಾರಣಕ್ಕೆ ಭಾಗಿಯಾಗಿದ್ದೀರಿ ಅನ್ನೋ ಬಗ್ಗೆ ನೋಟಿಸನ್ನು ಕೊಡ್ತಾರೆ. ನೋಟಿಸ್ಗೆ ಲಿಖಿತವಾಗಿ ಉತ್ತರ ಕೊಡುವಂತೇಳಿ ನೋಟಿಸನ್ನು ಕೊಡ್ತಾರೆ. ಅದಾದ ಬಳಿಕ ಇಬ್ಬರು ಶಿಕ್ಷಕರು ಸಹಿತ ಆ ನೋಟಿಸ್ಗೆ ಉತ್ತರವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಅಂದರೆ RSS ಒಂದು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟದಲ್ಲ, ಇದೊಂದು ಸಂಘ ಇರುವಂಥದ್ದು. ಅದರಲ್ಲೂ ಜೊತೆಗೆ ನಾವಿಬ್ಬರು ಸಹಿತ ಏನು ಶಾಲಾ ಸಮಯದಲ್ಲಿ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಿಲ್ಲ, ಬದಲಿಗೆ ರವಿವಾರ ದಿನದಂದು ನಾವು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದೀವಿ ಅನ್ನುವಂಥದ್ದು ಒಂದು ಲಿಖಿತವಾದಂಥ ಉತ್ತರವನ್ನು DDP ಅವರಿಗೆ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ ಈ ಒಂದು ಲಿಖಿತವಾದ ಉತ್ತರಕ್ಕೆ DDP ಅವರು ಸಮಾಧಾನಗೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ಈ ರೀತಿಯ ಉತ್ತರಕ್ಕೆ ನಾವು ಒಪ್ಪುವಂತಿಲ್ಲ. ಯಾಕೆಂದರೆ ಇದು RSS ಸಂಘ ಅನ್ನುವಂಥದ್ದು ಒಂದು ರಾಜಕೀಯ ಪಕ್ಷಕ್ಕೆ ಜಾಯಿಂಟ್ ಆಗಿರುವಂಥದ್ದು, ಆ ಪಕ್ಷಕ್ಕೆ ಸಪೋರ್ಟ್ ಆಗಿರುವಂಥದ್ದು ಸಂಘ ಆಗಿರೋ ಕಾರಣಕ್ಕಾಗಿ ತಾವು ಈ ರೀತಿಯ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಆ ಒಂದು ಏನು ಇಬ್ಬರು ಶಿಕ್ಷಕರು ಕೊಟ್ಟಂಥ ಲಿಖಿತ ಉತ್ತರಕ್ಕೆ ಒಪ್ಪದೆ ಅವರನ್ನು ಈಗ ಇಬ್ಬರು ಶಿಕ್ಷಕರನ್ನು ಈಗ ಅಮಾನತು ಮಾಡಿರುವಂಥದ್ದು. ಆದರೆ ಈಗ ರಾಜ್ಯ ಸರ್ಕಾರ ಈ ರೀತಿಯ ಕ್ರಮ ಕೈಗೊಂಡಿದೆ, ಇಬ್ಬರು ಶಿಕ್ಷಕರನ್ನು ಅಮಾನತು ಮಾಡಿರೋ ಕಾರಣಕ್ಕಾಗಿ ಈಗ ಸದ್ಯ BJP ಅವರು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಇದೆಲ್ಲ ಮಧ್ಯೆ ಈಗ ಯಾದಗಿರಿ DDP ಅವರು ಮುಂದೆ ಯಾವ ರೀತಿ ಕ್ರಮಗಳು ಕೈಗೊಳ್ತಾರೆ, ಯಾಕಂದರೆ ಇನ್ನೂ ಸಾಕಷ್ಟು ಜನ ಶಿಕ್ಷಕರಿಗೆ ಸಹಿತ ಈ ರೀತಿಯ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು, ಅವರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋ ಬಗ್ಗೆ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್ ಹೊಸೂರ್, TV9 ಡಿಜಿಟಲ್, ಯಾದಗಿರಿ.